ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಬ್ಬದ ಹಿಂದಿನ ದಿನ ಅಲ್ವಾ, ಹಾಗಾಗಿ ಹೂ ತರೋಣ ಅಂತ ಹೇಳಿ ಯಶವಂತಪುರ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ 4 ಗಂಟೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಾರ್ಕೆಟಿಗೆ ಬಂದು ನೋಡಿದ್ರೆ ಇಲ್ಲಿ ಬಂಡಲ್ ಅಥವಾ ಹೋಲ್ಸೇಲ್ ಲೆಕ್ಕದಲ್ಲಿ ತೊಗೋಬೇಕಾಗಿತ್ತು. ಹಾಗಾಗಿ ನನಗೆ ಬೇಕಾಗಿರೋ ಅಷ್ಟು ಸಿಗಲಿಲ್ಲ. ಹಾಗೆ ಬರೀ ಸೇವಂತಿಗೆ ಅಷ್ಟೇ ಇತ್ತಲ್ಲ, ಹಾಗಾಗಿ ಇವಾಗ ಮೇಯ್ನ್ ಸಿಟಿ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿ ತಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಇವತ್ತು ಹಬ್ಬದ ಹಿಂದಿನ ದಿನ ಯಾವ ಥರ ಇರುತ್ತೆ, ರಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದಕ್ಕೋಸ್ಕರ ಸಂಜೆ ಹೋದರೆ ತುಂಬ ರಶ್ ಆಗುತ್ತೆ ಅಂತ ಹೇಳಿ ಇವಾಗ ಬೆಳಗ್ಗೆನೇ ಹೋಗ್ತಾ ಇದ್ದೀನಿ. ರೇಟ್ ಕೂಡ ನಾರ್ಮಲ್ ಆಗಿರುತ್ತೆ ಕಂಪೇರ್ ಮಾಡಿದ್ರೆ ಹೊರಗಡೆಗೆ. ಹಾಗಾಗಿ ಸಿಟಿ ಮಾರ್ಕೆಟಲ್ಲಿ ಬೆಸ್ಟ್ ಹೂವು ಮತ್ತು ಹಣ್ಣು ತೊಗೊಳ್ಳಿ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ರಶ್ ಇದೆ. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನಾನು ಮೊಬೈಲೆಲ್ಲೋ ಇರ್ತೀನಿ, ನಾನೇ ಎಲ್ಲೋ ಇರ್ತೀನಿ. ಈ ಥರ ಕಂಡೀಷನ್ ಇದೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಹಾಗಾಗಿ ನಾನು ಸ್ಟಾರ್ಟಿಂಗ್ ಅಷ್ಟೇ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಒಳಗಡೆ ಹೋದ ತಕ್ಷಣ ನನಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಅಷ್ಟು ತುಂಬ ಕ್ರೌಡ್ ಇತ್ತು. ಬಟ್ ಇನ್ನು ಈವ್ನಿಂಗ್ ತುಂಬ ಜಾಸ್ತಿ ಆಗಿದೆ. ಏಕೆಂದರೆ ನಾನು ಲಾಸ್ಟ್ ಇಯರ್ ನೋಡಿದ್ದೆ, ಈ ಮಾರ್ನಿಂಗ್ಗಿಂತ ಹಬ್ಬದ ನೈಟಲ್ಲಿ ತುಂಬ ರಶ್ ಇರುತ್ತೆ, ಹೋಗೋದಕ್ಕೆ ಆಗೋಲ್ಲ. ಹಾಗಾಗಿ ನಾನು ಈ ಸಲ ಬೆಳಗ್ಗೆನೇ ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಬಂದಿದ್ದೀನಿ. ಅಲ್ವಾ ಇವಾಗ ಮಾರ್ಕೆಟಿಂದ ಬಂದುಬಿಟ್ಟು ಇವಾಗ ಇಂಡಿಪೆಂಡೆನ್ಸ್ ಡೇ ಇದೆ ಅಂತ ಹೇಳಿ ಸ್ವಲ್ಪ ಗಮನಕ್ಕೂ ಅವ್ನ ಸ್ಕೂಲಲ್ಲೆಲ್ಲ ಸೆಲೆಬ್ರೇಷನ್ ಇಲ್ಲ, ಹಾಗಾಗಿ ಪಕ್ಕದಲ್ಲೇ ಸ್ಟೇಡಿಯಮಲ್ಲಿ ಸೆಲೆಬ್ರೇಷನ್ ಇತ್ತು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಬಂದಿದ್ದೀವಿ. ಇವಾಗ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಮನೆಗೆ ಹೋಗಿ ಅವ್ರಿಗೆಲ್ಲ ತಿಂಡಿ ತಿನ್ನಿಸಿ ನಾನು ಮತ್ತೆ ಇವಾಗ ಸೀರೆ ತರೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ. ಇವತ್ತು ಮಾರ್ಕೆಟ್ಗಿಂತನೂ ಸೀರೆ ಅಂಗಡಿಗಳಂತೂ ತುಂಬ ರಶ್ಶು. ಏನಕ್ಕೆ ಅಂತ ಅಲ್ಲಿ ತೋರಿಸೋದಕ್ಕೇ ಅಷ್ಟು ಜನ ಇದ್ದರು. ಹಾಗಾಗಿ ನಾವೇ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಸೀರೆಗಳೆಲ್ಲ. ಹಾಗೆ ನನಗೆ ಇಷ್ಟ ಆಗಿರೋಂಥದ್ದು 2-3 ಸೀರೆನ ಸೆಲೆಕ್ಟ್ ಮಾಡಿ ನೋಡ್ತಾ ಇದ್ದೆ ಯಾವುದೊಂದು ತೊಗೊಳ್ಳಿ ಅಂತ ಹೇಳಿ. ಫೈನಲಿ ನಾನು ಪಿಂಕ್ ಆ್ಯಂಡ್ ಯೆಲ್ಲೋ ಸ್ಯಾರಿನ ಚೂಸ್ ಮಾಡಿದೆ. ಪಿಂಕ್ ಸ್ಯಾರಿ ತುಂಬ ಸಿಂಪಲ್ ಆಗಿದೆ, ಹಾಗೆ ಅದು ತುಂಬ ಲೈಟ್ ವೆಯ್ಟ್ ಅಂತ ಅನ್ನಿಸೋದು. ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು ಪಿಂಕು. ಹಾಗಾಗಿ ಇರಲಿ ಅಂತ ಹೇಳಿ ಅದನ್ನು ತೊಗೊಂಡೆ.
ಆಮೇಲೆ ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇದು ಕೂಡ ಯಾಕೋ ಇಷ್ಟ ಆಯಿತು ನನಗೆ. ಹಾಗೆ ಲಕ್ಷ್ಮಿ ಗುಡ್ಸೋದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಒಂದೇ ತೊಗೊಳ್ಳೋಣ ಅಂತ ಹೋಗಿದ್ದೆ, ಆದರೆ ನೋಡಿದ ತಕ್ಷಣ ಎರಡೂ ಇಷ್ಟ ಆಯಿತು ಸೀರೆಗಳು. ಹಾಗೆ ನನಗೆ ಪಿಂಕ್ ಕಲರ್ ಸೀರೆನ ಬಿಡೋದಕ್ಕೆ ಇಷ್ಟ ಇಲ್ಲ, ಆದರೆ ಅದು ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಇದು ಯೆಲ್ಲೋ ಮತ್ತು ಗ್ರೀನ್ನ ತೊಗೊಳ್ಳೋಣ ಅಂತ ಹೇಳಿ ಲಕ್ಷ್ಮಿಯನ್ನು ತೊಗೊಂಡೆ. ಪಿಂಕು ಕೂಡ ಹಾಗೇ ತೊಗೊಂಬಂದೆ. ಅದು ಸಿಂಪಲ್ ಆಗಿತ್ತು, ಅಷ್ಟೇ ಚೆನ್ನಾಗಿತ್ತು. ಲೈಟ್ ವೆಯ್ಟಾಗಿ ಎಲ್ಲ ಫಂಕ್ಷನ್ಗೂ ಚೆನ್ನಾಗಿ ಅನಿಸುತ್ತೆ ಸಿಂಪಲ್ಲಾಗಿ, ಸಿಂಪಲ್ ಫಂಕ್ಷನ್ಗೆ ಅಂತ ಹೇಳಿ ಇದು ಕೂಡ ತೊಗೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಬ್ಬದ ಪ್ರಿಪ್ರೇಷನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ತೀನಲ್ಲ, ಆ ವಿಡಿಯೋನ ಇನ್ನೊಂದು ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್.